ಶಾಂತಿ ಅವರ ಸ್ಥಾನದಲ್ಲಿ ನಾನ್ ರಾಘವ್ಗೆ ತಾಯಿ ಆಗಿದ್ದೀನಿ. ಆದ್ರೆ ನಾನ್ ಶಾಂತಿಯಾಗಿರಕ್ಕಾಗಲ್ಲ ಅಲ್ವಾ? ಶಾಂತಿ ತರ ರಾಘವ್ನನ್ನ ನೋಡೋಕ್ಕೂ ಆಗಲ್ಲ. ಆದ್ರೆ ನಿಮ್ ತಂಗಿನ ಶಾಂತಿ ಅಂತಾನೆ ನನ್ ಮಗ ನಂಬ್ತಾನೆ. ಇವಳು ನಾಟಕ ಆಡ್ತಿದ್ದಾಳೆ. ಅದು ಇವಳು ಕಣ್ಣಲ್ಲಿ ನನಗೆ ಸ್ಪಷ್ಟವಾಗಿ ಕಾಣಿಸ್ತಿದೆ. ಅರ್ಚನಾ ಅವ್ರೆ, ಏನ್ ಹಾಗೆ ನೋಡ್ತೀರಾ? ನನ್ ಮನ್ಸಿನ ಸಂಕಟ ನಿಮ್ಗೆ ಅರ್ಥ ಆಗತ್ತಾ? ನನ್ ಮಗನ್ ಕಾಪಾಡೋ ಶಕ್ತಿ ನಿಮಗ್ ಮಾತ್ರ ಇರೋದು. ಶಾಂತಿ ನಿವಾಸಕ್ಕೆ ನೀವು ದೇವತೆ ತರ ಇದ್ದೀರಾ. ದಯವಿಟ್ಟು ಆಗಲ್ಲ ಅನ್ಬೇಡಿ ಅಣ್ಣ. ದಯವಿಟ್ಟು ಕಳಿಸ್ಕೊಡಿ ಅಣ್ಣ. ಅಯ್ಯೋ ಬಿಡಮ್ಮ, ಪ್ರತಿ ಮಾತುಗೂ ಯಾಕೆ ದಯವಿಟ್ಟು ದಯವಿಟ್ಟು ಅಂತಂತೀಯ? ಒಂದು ನಿಮಿಷ ಇರಮ್ಮ. ರೀ, ನೀವೇ ಅಚ್ಚುಗ್ ಹೇಳಿ, ಪಾಪ ಹೋಗ್ ಬರ್ಲಿ. ಅಮ್ಮ, ಅಚ್ಚು ಆಗಲ್ಲ ಅಣ್ಣ. ಮಂತ್ರ ಇಲ್ಲಿ ನೋಡಿ. ಆಗಲ್ಲ, ನಾನ್ ನಿಮ್ ಮನೆಗ್ ಬರೋದಕ್ಕಾಗಲ್ಲ. ಪದೇ ಪದೇ ನಾನ್ ನಿಮ್ ಮನೆಗ್ ಬರೋದು ಚೆನ್ನಾಗಿರೋದಿಲ್ಲ ಮಂತ್ರ. ಏನೋ ಒಂದ್ ಕಾರಣಕ್ ಬರ್ತೀನಿ, ಅದ್ ನಿಮ್ಮೆಲ್ರಿಗೂ ಮುಜುಗರ ಆಗುತ್ತೆ. ಸಾರಿ, ನನ್ ಕೈಲಾಗಲ್ಲ. ದಯವಿಟ್ಟು ಹೋಗಿ ಪ್ಲೀಸ್. ಅಮ್ಮ, ಅಚ್ಚು ಒಂದ್ ನಿಮಿಷ ಕಂದ, ಮಗು ತುಂಬಾ ಮಯೂಷರ್ಲ್ವಂತೆ. ಇಂಥ ಸಂದರ್ಭದಲ್ಲಿ ಏನಮ್ಮ ನೀನು? ಅಚ್ಚು, ಏನಮ್ಮ, ಪರವಾಗಿಲ್ಲ, ನೀನ್ ಹೋಗ್ಬಿಟ್ ಬಾ. ಅಲ್ಲೊಂದ್ ಜೀವ ಬದುಕೋಕ್ಕೋಸ್ಕರ ಹೋರಾಡ್ತಿದೆ. ಪಾಪ ಮಂತ್ರನೂ ಅಷ್ಟೊಂದು ಕೇಳ್ಕೊತಾ ಇದ್ದಾಳೆ. ನೀನ್ ಹೋಗ್ಬಾರ್ದಾ? ಅರ್ಚನಾ ಅವ್ರೆ, ಇದು ನಿಮ್ ಕೈಯಲ್ಲ, ಕಾಲು ಅನ್ಕೋತೀನಿ. ಬೇಕಿದ್ರೆ ನಿಮ್ ಕಾಲು ಹಿಡ್ಕೋತೀನಿ. ಸರಿ ಇರಿ. ಒಂದ್ ಕೆಲ್ಸ ಮಾಡಿ ಮಂತ್ರ ಅವ್ರೆ, ರಾಘವ್ನ ಇಲ್ಲಿಗೆ ಕಳ್ಸಿ. ನಾನ್ ಅಲ್ಲಿಗೆ ಬರೋದಕ್ಕಾಗಲ್ಲ ಅಷ್ಟೇ.